ಹರಿ ಶ್ರೀನಿವಾಸ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಮಧ್ವಾಚಾರ್ಯರ ಸ್ತೋತ್ರ ಸುಳಾದಿ. ಶ್ರೀಮದ್ವಿಠ್ಠಲ ಪಾದಾಂಬುಜ ಮಧುಪರಾಜ ಶ್ರೀಮದಾಚಾರ್ಯ ಧೈರ್ಯ ಯೋಗ ಧುರ್ಯ ಕಾಮವರ್ಜಿತ ಕೃಪಾ ಸಾಗರ ಯತಿ ರೂಪ ರೋಮ ರೋಮ ಗುಣ ಪೂರ್ಣ ಪರ್ಣ ಸಾಮವಿಖ್ಯಾತ ಸಿದ್ಧ ಸುರರೊಳಗೆ ಪ್ರಸಿದ್ಧ ಸೀಮಾರಹಿತ ಮಹಿಮಾ ಭುವನ ಪ್ರೇಮ ತಾಮಸ ಜನ ದೂರ ದಂಡಕ ಮಂಡಲಧರ ಶ್ರೀಮಧ್ವ ಮುನಿರಾಯ ಶೋಭನ ಕಾಯ ಆ ಮಹಾಜ್ಞಾನ ದಾತ ಹನುಮಾನ ತೀರಥ ಕೋಮಲಮತಿ ಧಾರ್ಯ ವೈಷ್ಣವಾರ್ಯ ಕಾಮಸೂತ್ರಾಮ ಶರ್ವ ಸುರಸುನುತ ಗುರು ಸಾರ್ವಭೌಮಾತಿ ಭಯನಾಶ ಭಾರತೀಶ ರಾಮಕೃಷ್ಣ ವ್ಯಾಸ ವಿಜಯ ವಿಠ್ಠಲನ ಹೃದಯ ಧಾಮದೊಳಗಿಟ್ಟನ ಸತತ ದಿಟ್ಟ ಹರಿಯೇ ಗುಣ ಶೂನ್ಯ ಹರಿಯೇ ನಿರಾಕಾರ ಹರಿಯು ದೊರೆಯೂ ಅಲ್ಲ ಹರಿಪರ ತಂತ್ರ ಹರಿಯು ದುರ್ಲಭನು ಹರಿಗೆ 8 ಗುಣ ಹರಿಯು ತಾನೆಂದು ತಾರತಮ್ಯವೆನದೆ ಧರೆಗೆಲ್ಲ ಮಿಥ್ಯಾ ಪರಿಪರಿ ಕರ್ಮಗಳು ಹರಿತಾನೆ ಪುಟ್ಟಿ ಚರಿಸುವ ಲೀಲೆಯಲಿ ನರನಾನಾ ಜನ್ಮ ಧರಿಸಿ ತೋರುವನೆಂದು ದುರುಳ ದುರ್ಮತವನು ಸರಿಸರಿ ಬಂದಂತೆ ವರಲಿ ಸಜ್ಜನರನ್ನು ತಿರಸ್ಕಾರವನೆ ಮಾಡಿ ತಿರುಗುತ್ತೀರೆ ಇತ್ತ ಸುರರು ಕಳವಳಿಸಿ ಪರಮೇಷ್ಠಿಗೆ ಪೇಳೆ ಹರಿಗೆ ಭಿನ್ನೈಸಲು ಮರುತಾ ದೇವನೇ ಅವತರಿಸಿದ ಹರುಷದಲ್ಲಿ ಕರುಣಾಕರ ಮೂರ್ತಿ ವಿಜಯ ವಿಠ್ಠಲರೇಯ ಪರನೆಂದು ಸಾರಿ ಧರೆಯೊಳಗೆ ಮೆರೆದೆ ಶೂನ್ಯವಾದಿ ಮಿಕ್ಕ ದುರ್ಮತದವರೆಲ್ಲ ಸನ್ಯಾಯವಿಲ್ಲದ ವಚನದಿಂದ ಸನ್ಯಾಸಿಗಳೆಂಬೋ ಗರ್ವವಲ್ಲದೆ ವೇದ ಸನ್ಮತವಾಗದ ದುರ್ಲಕ್ಷಣವನ್ನೇ ಕಲ್ಪಿಸಿ ಶುದ್ಧ ಆಚಾರವನ್ನೇ ಕೆಡಿಸಿ ಭಿನ್ನವಿಲ್ಲವೆಂದು ತಿರುಗುತ್ತೀರೇ ಪುಣ್ಯ ಶ್ಲೋಕ ನಮ್ಮ ವಿಜಯ ವಿಠ್ಠಲನ ಸನ್ನುತಿಸದೆ ದ್ವೇಷವ ತಾಳಿರೆ 21 ಕುಭಾಷ್ಯವ ರಚಿಸಿರೆ ಒಪ್ಪದಿಂದಲಿ ಗೆದ್ದು ಅವರವರ ಮಹಾ ದರ್ಪವ ತಗ್ಗಿಸಿ ದಶ ದಿಕ್ಕು ಪೋಗಿಸಿ ಕಂದರ್ಪ ಜನಕನು ಸ್ವತಂತ್ರ ಗುಣಪೂರ್ಣ ಅಪಾರ ಮಹಿಮನು ಸಾಕಾರ ಸತ್ಪುರುಷ ತಪ್ಪದೆ ತ್ರಿಲೋಕ ಕೊಡೆಯ ಜಗಜ್ಜೀವನಪ್ಪನು ಸರ್ವಾಂತರಂಗದೊಳಗೆ ಬಿಡದಿಪ್ಪ ವಿಶ್ವಮೂರುತಿ ವಿಲಕ್ಷಣ ರೂಪ ಸರ್ಪಶಯನ ನಮ್ಮ ವಿಜಯ ವಿಠ್ಠಲರೇಯ ಮುಪ್ಪಿಲ್ಲದ ದೈವ ಅಜಭವಸುರ ವಂದ್ಯ ದರುಶನ ಗ್ರಂಥವ ರಚಿಸಿ ಸುಜನರ ಪಾಲಿಸಿ ಮರುತ ಮತದ ಬಿರಿದೆತ್ತಿದೆ ಮಾಯತಿ ಸರಿಗಾಣೆ ನಿಮಗೆಲ್ಲ ವರ್ಣಿಸಲೆನ್ನಳವೆ ದುರುಳರ ಗಂಟಲಗಾಣ ವಿದ್ಯಾ ಪ್ರವೀಣ ನೆರೆ ನಂಬಿದವರಿಗೆಲ್ಲ ಮನೋವ್ಯಥೆಗಳ ಬಿಡಿಸಿ ವರಸು ಭಕುತಿ ವಿರಕುತಿ ಮಾರ್ಗವ ತೋರಿಸಿ ಪೊರೆವ ತತ್ವದೀವನದಿ ಪೊಡವಿಯೊಳಗೆ ಸುರನರರೋರಗಾದಿಗೆ ಗುರುವೆ ಪರಮ ಗುರುವೆ ಸರಸ ಸದ್ಗುಣ ಸಾಂದ್ರ ವಿಜಯ ವಿಠ್ಠಲರೇಯನ ಚರಣವ ನಂಬಿದ ಪ್ರಧಾನ ವಾಯುದೇವ ಅದ್ವೈತ ಮತಾರಣ್ಯ ದಾವ ವ್ಯಾಸ ಶಿಷ್ಯ ಮಧ್ವ ಮುನಿ ವಿಜಯ ವಿಠ್ಠಲನ ನಿಜ ದಾಸ ಅದ್ವೈತ ಮತಾರಣ್ಯ ದಾವ ವ್ಯಾಸ ಶಿಷ್ಯ ಮಧ್ವ ಮುನಿ ವಿಜಯ ವಿಠ್ಠಲನ ನಿಜ ದಾಸ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಜಯ ವಿಜಯರಾಯ. ಇವತ್ತು ನಾವು ನಮ್ಮ ವಿಜಯದಾಸರು ರಚಿಸಿದ ಶ್ರೀಮದಾಚಾರ್ಯರ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ.
ಈ ಮೊದಲು ನಾವು ಪಾಜಕದಲ್ಲಿ ಸಮರ್ಪಣೆ ಇಟ್ಕೊಂಡಿದ್ದದಕ್ಕೆ ಶ್ರೀಮದಾಚಾರ್ಯರ ಸ್ತೋತ್ರ ಕೂಡ ನಾವು ಅಲ್ಲಿ ಮಾಡಬೇಕು. ಶ್ರೀಮದ್ ವಿಠ್ಠಲ ಪಾದಾಂಬುಜ ಮಧುಪರಾಜ ಅಂತ ಹೇಳ್ತಾ ಇದ್ದಾರೆ. ಶ್ರೀಮದ್ ವಿಠ್ಠಲನ್ನ ಕಮಲದಂಥ ಪಾದಗಳಲ್ಲಿ ಜೇನು ಥರ ಆ ದೇವರ ಗುಣಗಳನ್ನು ಹೀರುತ್ತಾ ಇದ್ದಾರೆ ನಮ್ಮ ಮಧ್ವರಾಯರು ಅಂತ ಹೇಳ್ತಾರೆ ಇಲ್ಲಿ ವಿಜಯದಾಸರು. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡ್ರಿ. ಜೇನು ಯಾವ ಥರ ಹೂವಿನ ರಸವನ್ನು ಆಸ್ವಾದನೆ ಮಾಡುತ್ತೇನೋ ಅದೇ ಥರ ದೇವರ ಪಾದಗಳಲ್ಲಿ ದೇವರ ಗುಣಗಳನ್ನು ತಿಳ್ಕೋಬೇಕು ಎಂಬ ಇಚ್ಛದಿಂದ ಆಸ್ವಾದನ ಮಾಡ್ತಾ ಇದ್ದಾರೆ. ಅದಕ್ಕೆ ಮಧುಪರಾಜ ಅಂತ ಹೇಳ್ತಾ ಇದ್ದಾರೆ. ಶ್ರೀಮದಾಚಾರ್ಯ ಧೈರ್ಯ ಯೋಗ ಧುರ್ಯ, ಶ್ರೀಮದಾಚಾರ್ಯರಾಗಿ ಇಲ್ಲಿ ಬಂದು ಧೈರ್ಯ ಅವರಿಗೆ ಭಾಳ ಅತಿ ಧೈರ್ಯವಂತರು, ಹಾಗೆ ಯೋಗ ಮಾತುರರು, ಈ ಪರವಾದಿಗಳನ್ನು ಪರಮತಗಳನ್ನು ಖಂಡನೆ ಮಾಡುವವರು, ದ್ವೇಷ ಮಾಡುವವರು, ಕಾಮವರ್ಜಿತ, ಅವರಿಗೆ ದೇವರಲ್ಲಿ ಭಕ್ತಿ ಬಿಟ್ಟರೆ, ಭಕ್ತಿ ವೈರಾಗ್ಯ ಬಿಟ್ಟರೆ, ದೇವರ ನಾಮಸ್ಮರಣೆ ಬಿಟ್ಟರೆ ಬೇರೆ ಯಾವ ಕಾಮನೆಗಳೂ ಇಲ್ಲ. ಕೃಪಾಸಾಗರ ಯತಿರೂಪನಾಗಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ರೋಮ ರೋಮ ಗುಣಪೂರ್ಣ ಪರ್ಣ, ದೇವರ ಗುಣಗಳನ್ನು ತನ್ನ ರೋಮ ರೋಮದಲ್ಲಿ ಅಡಗಿಸಿಕೊಂಡು ಇದ್ದವರು, ಪ್ರಾಣನ ಥರ ತಮ್ಮ ರೋಮ ರೋಮಗಳಲ್ಲಿ ದೇವರ ಗುಣಪೂರ್ಣತ್ವವನ್ನು ಚಿಂತನೆ ಮಾಡ್ತಾ ಇದ್ದವರು. ಸಾಮ ವಿಖ್ಯಾತ ಸಿದ್ಧ, ಸಾಮ ವೇದಗಳಲ್ಲಿ ಕೂಡ ಪ್ರಸಿದ್ಧರಾಗಿದ್ದವರು, ಅಲ್ಲಿ ಕೂಡ ಸ್ತುತಿಸಲ್ಪಟ್ಟವರು, ಸುರರೊಳಗೆ ಪ್ರಸಿದ್ಧರಾದವರು. ಹಾಗೆ ಅವರ ಮಹಿಮೆಗೆ ಸೀಮರಹಿತ ಮಹಿಮಾ ಅಂತಾರೆ. ಅವರ ಮಹಿಮೆಗೆ ಸೀಮೆಯೇ ಇಲ್ಲ, ಕೊನೆಯೇ ಇಲ್ಲ, ಅಂಥ ಮಹಿಮೆ ಉಳ್ಳವರು. ಭುವನ ಪ್ರೇಮ, ಈ ಭುವಿಯೊಳಗೆ ಎಲ್ಲರಲ್ಲಿಂದ ಪ್ರೀತಿಸಲ್ಪಟ್ಟವರು, ಹಾಗೆ ಎಲ್ಲರನ್ನ ಪ್ರೀತಿಲಿಂದ ನೋಡುವವರು. ಹಾಗೆ ತಾಮಸ ಜನರಿಗೆ ಮಾತ್ರ ದೂರ ಇದ್ದವರು, ತಾಮಸ ಜನರ ಜೊತೆಗೆ ಇರದಲ್ಲ, ತಾಮಸ ಜನರಲ್ಲಿಂದ ದೂರ ಇದ್ದವರು. ದಂಡಕಮಂಡಲಧರ, ದಂಡಕಮಂಡಲವನ್ನು ಧರಿಸಿದವರು. ಶ್ರೀಮಧ್ವ ಮುನಿರಾಯ ಶೋಭನ ಕಾಯ, ಎಂಥ ಪರಮಮಂಗಳಕರವಾದ ಕಾಯ ಇದ್ದವರು ನಮ್ಮ ಮಧ್ವಮುನಿರಾಯರು. ಕೋಮಲಮತಿ ಇದ್ದವರು. ವೈಷ್ಣವರೊಳಗೆ ಆರ್ಯರು ಮೊದಲಿನವರು. ಈ ನಮಗೆಲ್ಲರಿಗೆ ಮಧ್ವ ಮತವನ್ನು ಸಾರಿದವರು ಇವರು. ಕಾಮ ಸುತ್ರಾಮ ಅಂದರೆ ಈ ಮನ್ಮಥ, ಆಮೇಲೆ ಇಂದ್ರ, ಇವರೆಲ್ಲರೂ ಈಶ್ವರ, ಇವರೆಲ್ಲರಿಗೆ ಎಲ್ಲರೂ, ಹಾಗೆ ಸುರರುಗಳು, ಎಲ್ಲ ಸುರರಲಿಂದ ಸ್ತುತಿಸಲ್ಪಟ್ಟವರು. ಎಲ್ಲರೂ ಅವ್ರನ್ನ ದೊಡ್ಡವರು ಅಂಥೇಳಿ ನೋಡುವವರು. ಗುರು ಸಾರ್ವಭೌಮರು ಅವರು. ಆಮೇಲೆ ದೇವತೆಗಳಿಗೆ ಭಯ ಬಂದರೆ ಅದನ್ನು ನಾಶನ ಮಾಡಿಸುವವರು. ಭಾರತೀ ರಮಣನಾಗಿದ್ದ ನಮ್ಮ ವಾಯುದೇವರು. ರಾಮ ಕೃಷ್ಣ ವ್ಯಾಸ ವಿಜಯ ವಿಠ್ಠಲನ ಹೃದಯಧಾಮದೊಳಗಿಟ್ಟ ಸತತ ದಿಟ್ಟ ಅಂತ, ಸತತವಾಗಿ ಯಾವುದೇ ಒಂದು ಅವತಾರ ದೇವರು ಮಾಡಿದ್ದಾನೆ ಅಂತಂದಾಗೆ, ಅಲ್ಲಿ ಈಗ ರಾಮದೇವರಾಗಿ ಅವತಾರ ಮಾಡಿದಾಗೆ ಹನುಮಂತ ದೇವರಾಗಿ ಬಂದು ಅವರನ್ನು ಮನಸ್ಸರೊಳಗೆ ಹೃದಯಧಾಮದೊಳಗೆ ಇಟ್ಟು ಸದಾ ನಾಮಸ್ಮರಣೆ ಮಾಡಿದವರು. ಹಾಗೆ ಕೃಷ್ಣ ಅವತಾರ ಬಂದಾಗೆ ಭೀಮಸೇನ ದೇವರಾಗಿ ಬಂದು ಅಲ್ಲಿ ಅವರನ್ನು ಸದಾ ತಮ್ಮ ಒಳಗೆ ಇಟ್ಕೊಂಡು, ಹೃದಯದೊಳಗೆ ಇಟ್ಟುಕೊಂಡು ಸದಾ ಧ್ಯಾನ ಮಾಡ್ತಾ ಇದ್ದವರು. ಹಾಗೆ ಇಲ್ಲಿ ವೇದವ್ಯಾಸರನ್ನು ತಾವು ಮನಸ್ಸಿನಲ್ಲಿ ಇಟ್ಕೊಂಡು ಧ್ಯಾನ ಮಾಡಿದವರು ಶ್ರೀಮದಾಚಾರ್ಯರು. ಹೀಗೆ ಎಲ್ಲೆಲ್ಲಿ ದೇವರ ಒಂದೊಂದು ರೂಪ ಬರ್ತಾ ಇರತ್ತನೋ ಅಲ್ಲಿ ವಾಯುದೇವರು ತಾನು ಒಂದು ರೂಪದಿಂದ ಬಂದು ದೇವರನ್ನು ಸದಾ ಒಳಗೆ ತನ್ನ ಹೃದಯಧಾಮದೊಳಗೆ ಇಟ್ಟು ಸತತ ಒಂದು ಕ್ಷಣ ಬಿಡದಲಾರ್ದಾಗಿ, ಅರಗಳಿಗೆ ಬಿಟ್ಟಲಾರ್ದಾಗಿ ದೇವರನ್ನು ಧ್ಯಾನ ಮಾಡ್ತಾ ಇದ್ದವರು ನಮ್ಮ ಶ್ರೀಮದಾಚಾರ್ಯರು. ಹಾಗೆ ಇವರು ಹರಿಯ ಗುಣಶೂನ್ಯ. ಇಲ್ಲಿ ಹರಿಗೆ ಗುಣ ಇಲ್ಲ, ಗುಣಶೂನ್ಯನು ಹರಿ. ಹಾಗೆ ಹರಿಯ ನಿರಾಕಾರ, ಆಕಾರ ಇಲ್ಲ ಹರಿಗೆ. ಹರಿಯು ದೊರೆಯೂ ಅಲ್ಲ, ಆತ ಸರ್ವೋತ್ತಮನೂ ಅಲ್ಲ. ಹರಿ ಪರತಂತ್ರ ಅಂದರೆ ಸ್ವತಂತ್ರನೂ ಅಲ್ಲ. ಹರಿಯು, ಇವೆಲ್ಲ ಬೇರೆ ಮತಸ್ಥರು ಹೇಳಿದ್ದದ್ದು. ಹರಿಯು ದುರ್ಲಭನು, ಹರಿಗೆ 8 ಗುಣ ಇದ್ದಾವೆ. ಹರಿಗೆ ದುರ್ಲಭ, ಸಮರ್ಥನಲ್ಲ ಹರಿಯು ತಾನೆಂದು ತಾರತಮ್ಯವೆನದೆ, ನಾನೇ ದೇವರು ತಾನೇ ದೇವರೆಂದು ತನಗೆ ದೇವರಿಗೆ ತಾರತಮ್ಯ ಪರಿಗಣಿಸಲಾರ್ದಾಗಿದ್ದವರು. ಆಮೇಲೆ ಧರೆಗೆಲ್ಲ ಮಿಥ್ಯಾ ಪರಿಪರಿ ಕರ್ಮಗಳು,
ಈ ಎಲ್ಲ ಏನೇನು ಕೆಲಸಗಳು ನಡೀತಾ ಇದ್ದಾವೋ ಕರ್ಮಾನುಸಾರ ಮಿಥ್ಯಾ ಪರಿಪರಿ ಕರ್ಮಗಳು ಹರಿ ತಾನೇ ಪುಟ್ಟಿ ಚರಿಸುವ ಲೀಲೆಯಲಿ ಅಂತಾರೆ ಇಲ್ಲಿ. ಅಂದರೆ ನರ ನಾನಾ ಜನ್ಮ ಧರಿಸಿ ತೋರುವನೆಂದು. ಎಷ್ಟು ಇದು ನೋಡ್ರಿ, ಪರಮತಗಳದ್ರೊಳಗೆ ಹೇಳೋದ್ರೊಳಗೆ ನಮ್ಮಂತೆಯೇ ಭಗವಂತ ಕೂಡ ಕರ್ಮಾನುಸಾರ ಅನೇಕ ಜನ್ಮಗಳಲ್ಲಿ ಬರ್ತಾನಂತೆ ಭೂಮಿಯಲ್ಲಿ. ಈ ಮಿಥ್ಯಾ ಜ್ಞಾನವನ್ನು ಸೃಷ್ಟಿಸಿದವರು ದುರುಳ ದುರ್ಮತದವರು, ಯಾವೂರಿಗೆ ಸರಿ ಸರಿ ಬಂದಂತೆ ಏನೇನು ಬಂದದೋ ಅದೆಲ್ಲ ಹೇಳ್ಕೊತಾವರಲ್ಲಿ ಈ ಸಜ್ಜನರನ್ನು ತಿರಸ್ಕಾರ ಮಾಡ್ತಾ ತಿರುಗುತ್ತಿರೆ ಇತ್ತ ಸುರರು ಎಲ್ಲ ದೇವತೆಗಳೆಲ್ಲ ಚಿಂತೆ ಮಾಡಿ ಬ್ರಹ್ಮದೇವರಿಗೆ ತಿಳಿಸಿದ್ರಂತೆ. ಪರಮೇಷ್ಠಿಗೆ ಪೇಳೆ ದೇವರಿಗೆ, ಹಾಗೆ ದೇವರನ್ನ ಆಜ್ಞೆಯಂತೆ ಮರುತದೇವನೇ ವಾಯುದೇವರೇ ಮತ್ತೆ ಅವತರಿಸಿ ಹರುಷದಲ್ಲಿ ಕರುಣಾಕರ ಮೂರ್ತಿ ವಿಜಯ ವಿಠ್ಠಲರೇಯನ ಪರದೇವನೆಂದು ಸಾರಿ ಧರೆಯೊಳಗೆ ಮೆರೆದ. ದೇವರೇ ಶ್ರೇಷ್ಠರು, ವಿಷ್ಣು ಸರ್ವೋತ್ತಮತ್ವವನ್ನು ನಮಗೆ ಈ ಭೂಮಿಯಲ್ಲಿ ಸಾರಿ ಮೆರೆದವರು ಶ್ರೀಮದಾಚಾರ್ಯರು. ಇವೆಲ್ಲ ಹೇಳಿದವರು ಹಿಂದಿನ ಎಲ್ಲ ಬೇರೆ ಬೇರೆ ಪರಮತಸ್ಥರೆಲ್ಲರೂ ಇದೆಲ್ಲ ಹರಿ ಗುಣಶೂನ್ಯನು ಅದು ಇದು ಅಂತ ಹೇಳ್ಕೊತಾ ಬಂದಿದ್ದಾರೆ. ಹರಿ ಕೂಡ ನಮ್ಮ ಥರಾನೇ ತನ್ನ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಇಷ್ಟು ಜನ್ಮಗಳು ಎತ್ತಿದ್ದಾರೆ ಅಂಥೇಳಿ ಇವೆಲ್ಲ ಏನೇನೋ ಹೇಳಿದ್ದು ನೋಡಿ ಎಲ್ಲರೂ ದೇವತೆಗಳು ಹೋಗಿ ಮೊರೆ ಇಟ್ಟರೆ ಬಂದು ಈ ನಮ್ಮ ವಿಷ್ಣು ಹರಿ ಸರ್ವೋತ್ತಮತ್ವವನ್ನು ಇಲ್ಲಿ ಪ್ರತಿಪಾದನೆ ಮಾಡಿದವರು ಈ ನಮ್ಮ ಶ್ರೀಮದಾಚಾರ್ಯರು. ಶೂನ್ಯವಾದಿ ಮಿಕ್ಕ ದುರ್ಮತದವರೆಲ್ಲ, ಶೂನ್ಯವಾದಿಗಳು ಮಿಕ್ಕಾದ ಅವರೆಲ್ಲರಿಗೂ ಸನ್ಯಾಯವಿಲ್ಲದ ವಚನದಿಂದ, ನ್ಯಾಯವಿಲ್ಲದ ಅಶಾಸ್ತ್ರೀಯವಾದ ವಚನಗಳಿಂದ, ಸನ್ಯಾಸಿಗಳು ಎಂಬೋ ಗರ್ವದಿಂದ ವೇದ ಸನ್ಮತವಾಗದ, ವೇದದಿಂದ ಏನು ಅಂದರೆ ವೇದ ಹೇಳಲಾರ್ದಾಗಿರೋದನ್ನು ದುರ್ಲಕ್ಷಣವನ್ನೇ ಕಲ್ಪಿಸಿ, ಯಾವ್ಯಾವೋ ವೇದಗಳಿಗೆ ವಿರೋಧವಾಗಿ ಕೆಟ್ಟ ಲಕ್ಷಣಗಳನ್ನೆಲ್ಲ ಕಲ್ಪಿಸಿ ಶುದ್ಧ ಆಚಾರ್ಯವನ್ನೇ ಹಾಳು ಮಾಡಿದ್ದಾರೆ. ಆಚಾರವನ್ನು ಕೆಡಿಸಿ ಭಿನ್ನವಿಲ್ಲವೆಂದು ತಿರುಗುತ್ತೀರೆ. ಭಿನ್ನನೇ ಇಲ್ಲ ದೇವರಿಗೆ, ನಮಗೆ ಭೇದವಿಲ್ಲ ಅಂಥೇಳಿ ತಿರುಗುತ್ತಾ ಇದ್ದರೆ ಪುಣ್ಯ ಶ್ಲೋಕ ನಮ್ಮ ವಿಜಯ ವಿಠ್ಠಲನ್ನ ಸನ್ನುತಿಸಿದೆ ದ್ವೇಷವ ತಾಳಿರೆ. ಭಗವಂತನಾದ ವಿಜಯ ವಿಠ್ಠಲನ್ನ ಸರಿಯಾಗಿ ಸ್ತುತಿಸದೆ ದ್ವೇಷವನ್ನು ಉಳ್ಳವರಾಗಿದ್ದಾರೆ. ಹಾಗೆ ಇದ್ದಾಗೆ 21 ಕುಭಾಷ್ಯಗಳನ್ನು ರಚಿಸಿದ್ದಾರೆ ಅವರು. ಅದನ್ನು ಒಪ್ಪಲಾರ್ದಾಗಿ ಅವರವರ ಮಹಾದರ್ಪವನ್ನು, ಆ ಸೊಕ್ಕು, ಆ ಮದವನ್ನು ತಗ್ಗಿಸಿ ದಶ ದಿಕ್ಕು ಪೋಗಿಸಿ ಎಲ್ಲ 10 ದಿಕ್ಕಿಗೆ ಹೋಗಿ ಗೆದ್ದು ಅವರವರ ಅಂದರೆ ಅಲ್ಲಿ ಹೋಗಿ ಕಂದರ್ಪ ಜನಕನು ಸ್ವತಂತ್ರ ಗುಣಪೂರ್ಣ, ಮನ್ಮಥನ ಜನಕನಾದ ನಮ್ಮ ಶ್ರೀಹರಿ ಸ್ವತಂತ್ರನು, ಆತ ಪರತಂತ್ರ ಅಂತ ಹೇಳಿದ್ದಾರೆ ಅವರೆಲ್ಲ. ಅದು ಸ್ವತಂತ್ರನು, ಹಾಗೆ ಗುಣಪೂರ್ಣ, ಸಂಪೂರ್ಣ ಗುಣಗಳು ಇದ್ದವನು. ಅವನ ಗುಣಗಳನ್ನ ಎಣಿಸಲಿಕ್ಕೆ ನಮಗೆ ಸಾಧ್ಯನೇ ಇಲ್ಲ, ಲಕ್ಷ್ಮೀದೇವಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಪಾರ ಮಹಿಮನು, ಸಾಕಾರ ಸತ್ಪುರುಷನು. ಇದು ತಪ್ಪದೇ ಇದೆಲ್ಲ ಹೇಳಿ ಲೋಕಕ್ಕೊಡೆಯ ಜಗಜ್ಜೀವನನಪ್ಪನು ತಪ್ಪದೇ ಅಂದರೆ ಸದಾಕಾಲ ಅನಂತ ಕಾಲಗಳಲ್ಲಿಂದ ಈ ತ್ರಿಲೋಕಕ್ಕೆ ಒಡೆಯ ಅವನು, ಜಗತ್ತಿಗೆ ಜೀವ ಅವನು, ಜಗಕ್ಕೆ ಜೀವನನಾದ ವಾಯುದೇವರನ್ನ ಅಪ್ಪ ಇವರು ಅಪ್ಪನು ಅಂತ ಹೇಳ್ತಾರೆ. ಅಂದರೆ ವಾಯುದೇವರ ಅಪ್ಪ ಸರ್ವಾಂತರಂಗದೊಳು ಎಲ್ಲರ ಅಂತರಂಗದೊಳಗೆ ಬಿಡದಿಪ್ಪ ವಿಶ್ವಮೂರ್ತಿ, ಬಿಂಬರೂಪಿ ಪರಮಾತ್ಮ ಆಗಿ ಎಲ್ಲರ ಅಂತರಂಗದೊಳಗೆ ಬಿಡ್ಲಾರ್ದಾಗಿ ಇದ್ದಾತ ನಮ್ಮಪ್ಪ ವಿಶ್ವಮೂರ್ತಿ, ವಿಲಕ್ಷಣ ರೂಪ ಅಂತ ಹೇಳಿ ಹರಿಯ ಸರ್ವೋತ್ತಮತ್ವವನ್ನು, ಈ ಮಧ್ವ ಮತವನ್ನು ಸ್ಥಾಪಿಸಿದವರು. ಸರ್ಪಶಯನ ನಮ್ಮ ವಿಜಯ ವಿಠ್ಠಲರೇಯ ಮುಪ್ಪಿಲ್ಲದ ದೈವ, ಅದು ಮುಪ್ಪೇ ಇಲ್ಲದ ದೈವ ನಮ್ಮಪ್ಪ ಅಂಥೇಳಿ ಅಜಭವ ಸುರವಂದ್ಯ, ಎಲ್ಲ ಅಜಭವರು ಬ್ರಹ್ಮಾದಿ ದೇವತೆಗಳಲ್ಲಿಂದ ವಂದಿಸಲ್ಪಟ್ಟವರು ಅಂತೇಳಿ ಇಲ್ಲಿ ಹೇಳಿದವರು ನಮ್ಮ ಶ್ರೀಮದಾಚಾರ್ಯರು. ದರುಶನ ಗ್ರಂಥವ ರಚಿಸಿ ಸುಜನರ ಪಾಲಿಸಿ ಮರುತ ಮತದ ಬಿರಿದೆತ್ತಿದ ಮಹಾಯತಿ. ದರುಶನ ಗ್ರಂಥ, ತತ್ವಜ್ಞಾನದ ಗ್ರಂಥಗಳು, ಸರ್ವಮೂಲ ಗ್ರಂಥಗಳನ್ನು ಸಜ್ಜನರಿಗೆ ರಚಿಸಿ ಈ ಮಿಥ್ಯಾ ಜ್ಞಾನವನ್ನು ಏನಿದೆ ಅಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಶುದ್ಧ ತತ್ವಜ್ಞಾನವನ್ನು ಕೊಟ್ಟು ಈ ಮಧ್ವ ಮತವನ್ನು ಹಿಡಿದೆತ್ತಿದ ಮಹಾಯತಿಗಳು ಇವರು.
ಹಿಡಿದು ಎತ್ತಿ ಇದೇ ಸರಿಯಾದ ಮತ ಅಂತ ಹೇಳಿ ತೋರಿಸಿದವರು. ಸರಿಗಾಣೆ ನಿಮಗೆಲ್ಲ ವರ್ಣಿಸಲೆನ್ನಳವೆ, ನಿಮ್ಮನ್ನು ವರ್ಣಿಸಲಿಕ್ಕೆ ನಮಗೆ ಸಾಧ್ಯವೇ ಇಲ್ಲ. ದುರುಳರಿಗೆ ಗಂಟಲ ಗಾಣ ಇದ್ದಂಗೆ, ದುರುಳರಿಗೆ ಪಾಪಿಗಳಿಗೆ ಮೃತ್ಯುವಿದ್ದಂಗೆ. ಹಾಗೆ ವಿದ್ಯಾಪ್ರವೀಣರು, ನೆರೆ ನಂಬಿದವರಿಗೆ, ಯಾರು ಅವರನ್ನು ನಂಬುತ್ತಾರೋ ಅವರ ಮನೋವ್ಯಥೆಗಳನ್ನು ಬಿಡಿಸಿ, ನಮಗೆ ಬಂದ ಏನೇ ಒಂದು ತೊಂದರೆಗಳು ಗೊತ್ತಾಗಲಾರ್ದಾಗಿ, ಅಂದರೆ ದೇವರ ಜ್ಞಾನದೊಳಗೆ ಏನೇ ನಮಗೆ ಅಡಚಣೆಗಳು ಉಂಟಾದರೆ ಅದನ್ನೆಲ್ಲ ಆ ವ್ಯಥೆಗಳನ್ನು ಬಿಡಿಸುವವರು. ವರಸು ಬಕುತಿ ಜ್ಞಾನ ವಿರಕ್ತಿ ಮಾರ್ಗವ ತೋರಿಸಿ ಎಲ್ಲ ಶ್ರೇಷ್ಠವಾದ ಜ್ಞಾನ ಭಕ್ತಿ ಇವೆಲ್ಲದನ್ನು ತೋರಿಸಿದವರು. ಶ್ರೇಷ್ಠವಾದ ಜ್ಞಾನ ಭಕ್ತಿಯನ್ನು ಮಾರ್ಗವನ್ನು ತೋರಿಸಿ ಪೊರೆವ ತತ್ವದ ವನದಿ. ಈ ತತ್ವ ನಿಮಗೆ ಇದೇನಂತ ಹೇಳಬೇಕು ಅಂದರೆ, ಸರಿಗಾಣೆ ನಿಮಗೆಲ್ಲಿ ವರ್ಣಿಸಲೆನ್ನ, ದುರುಳರ ಗಂಟಲಗಾಣ ವಿದ್ಯಾಪ್ರವೀಣ, ನೆರೆ ನಂಬಿದವರಿಗೆ ಮನೋವ್ಯದಗಳನ್ನೆಲ್ಲ ಶಾಸ್ತ್ರವಾದ ಏನೇ ಅನುಮಾನಗಳಿದ್ದರೇ ಅದನ್ನೆಲ್ಲ ಪರಿಹಾರ ಮಾಡಿ, ವರ ಸುಭಕುತಿ ವಿರಕ್ತಿ ಮಾರ್ಗವ ತೋರಿಸಿ, ಶ್ರೇಷ್ಠವಾದ ಜ್ಞಾನ ಭಕ್ತಿ ವಿರಕ್ತಿ ಅಂದರೆ ಜ್ಞಾನ ಭಕ್ತಿ ವೈರಾಗ್ಯದ ಮಾರ್ಗಗಳನ್ನು ತೋರಿಸಿ ಆ ಮಾರ್ಗದಲ್ಲಿ ಹೋಗುವಂತೆ ಅನುಗ್ರಹಿಸಿದವರು. ಪೊರೆವೆ ತತ್ವದ ವನದಿ, ತತ್ವಗಳ ಸಮುದ್ರದಲ್ಲಿ ಭೂಮಿಯೊಳಗಿರುವ ಸುರ ಮತ್ತು ನರರಿಗೆಲ್ಲರಿಗೂ ಗುರುವಾದವರು ಇವರು. ಪರಮಗುರುವು ಇವರು. ಪರಮಗುರುವೇ ಸರಸ ಸದ್ಗುಣ ಸಾಂದ್ರ ವಿಜಯ ವಿಠ್ಠಲರಯ್ಯನ ದೇವರ ಸದ್ಗುಣನಾದ ಭಗವಂತನ ಪಾದಗಳನ್ನು ನಂಬಿ ಬಿಡಲಾರ್ದಾಗಿ ನಂಬಿದವರು ಅಂದರೆ ನಮ್ಮ ಮಧ್ವರಾಯರು. ಉತ್ತಮರು ಇವರು ಅಂತ ಹೇಳ್ತಾ ಇದ್ದಾರೆ. ಪ್ರಧಾನ ವಾಯುದೇವ, ಉತ್ತಮರಾದವರು ವಾಯುದೇವರು. ಅದ್ವೈತ ಮತಾರಣ್ಯದಾವ ವ್ಯಾಸ ಶಿಷ್ಯ ಮಧ್ವ ಮುನಿ ವಿಜಯ ವಿಠಲನ್ನ ನಿಜದಾಸ. ಅದ್ವೈತ ಮತ ಎಂಬೋ ಅರಣ್ಯಕ್ಕೆ ಅಗ್ನಿಯಂತೆ ಇರುವ ವ್ಯಾಸರ ಶಿಷ್ಯರಾದ, ವೇದವ್ಯಾಸ ದೇವರ ಶಿಷ್ಯರಾದ ಮಧ್ವ ಮುನಿ ಆದವರು ದೇವರ ನಿಜದಾಸರು. ಮಧ್ವ ಮುನಿಗಳು ಭಗವಂತನ ನಿಜವಾದ ದಾಸರು ಎಂದು ವಿಜಯದಾಸರು ಇಲ್ಲಿ ತಿಳಿಸಿದ್ದಾರೆ. ಇದು ಅತ್ಯದ್ಭುತವಾಗಿ ನಮ್ಮ ಮಧ್ವಾಚಾರ್ಯರನ್ನು ಅವರು ತಿಳಿಸಿದ್ದಾರೆ. ನಮಗೆ ನನ್ನ ಯೋಗ್ಯತೆ ಅನುಸಾರ ಎಷ್ಟು ಆಗತ್ತೇನೋ ಅಷ್ಟು. ಹಾಗೆ ಇನ್ನೂ ಒಬ್ಬರು ನಮಗೆ ಗೊತ್ತಿದ್ದವರು, ಅವರು ಕೂಡ ಇದು ಬಿಡಿಸಿ ಬರೆದು ನನಗೆ ಕಳಿಸಿದ್ದಾರೆ. ಅವರಿಗೆ ಕೂಡ ನಾನು ಅನಂತ ನಮಸ್ಕಾರಗಳು ಹೇಳ್ತಾ ಇದ್ದೀನಿ. ಪ್ರಭಂಜನ್ ಅವರು ಅಂಥೇಳಿ ಅವರಿಗೆ ಕೂಡ ನಾನು ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದೊಂದು ಸುಳಾದಿ ಹೇಳೋ ಕಾಲಕ್ಕೆ ಹೀಗೆ ಒಬ್ಬರು ನಾವು ಕೂಡ ಬರೆದು ಕಳಿಸ್ತೀವಿ ಅಂತ ಹೇಳಿದಾಗ ಎಷ್ಟೋ ಆನಂದ ಆಗತ್ತೆ. ಅದನ್ನು ಕೆಲವೊಂದನ್ನು ತಾವು ತಿಳಿಸಿದ್ದಕ್ಕೆ ನನಗೆ ಭಾಳ ಆನಂದ ಆಗ್ತಾ ಇದೆ. ಹರೇ ಶ್ರೀನಿವಾಸ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ. ಜಯ ವಿಜಯರಾಯ, ಜಯ ವಿಜಯರಾಯ, ಜಯ ವಿಜಯರಾಯ.